ಪಂಪ ರಾಮಾಯಣದ ಅತ್ಯಂತ ಸುಂದರವಾದ ಮತ್ತು ಅಷ್ಟೇ ಭಾವನಾತ್ಮಕವಾದ ಭಾಗ ಕದಡಿದ ಸಲಿಲಂ ತಿಳಿವಂದದೆ, ರಾವಣನ ಮನಃಪರಿವರ್ತನೆಯ ಸಂದರ್ಭ. ಸಾಮಾನ್ಯವಾಗಿ ನಮಗೆ ರಾವಣ ಅಂದರೆ ರಾಕ್ಷಸ ಅಂತ ಗೊತ್ತು. ಆದರೆ ಜೇನುಕವಿ ನಾಗಚಂದ್ರ ಬರೆದಿರೋ ಈ ಕೃತಿಯಲ್ಲಿ ರಾವಣ ಖಳನಾಯಕನಲ್ಲ, ಅವನೊಬ್ಬ ಉದಾತ್ತ ನಾಯಕ, ದುರಂತ ನಾಯಕ. ಆತ ಮೂಲತಃ ಒಳ್ಳೆಯವನು, ಪರನಾರಿ ಸಹೋದರ. ಆದರೆ ವಿಧಿಯ ಆಟದಿಂದ ದಾರಿ ತಪ್ಪಿದವನು. ಕೊನೆಗೆ ಆತ ಪಶ್ಚಾತ್ತಾಪ ಪಡುವ ಒಂದು ಅದ್ಭುತ ಸನ್ನಿವೇಶ ಇಲ್ಲಿದೆ. ಬನ್ನಿ, ರಾವಣನ ಮನಸ್ಸು ಕದಡಿದ ನೀರಿನಂತೆ ಆಗಿದ್ದು ಏಕೆ, ಮತ್ತೆ ಅದು ತಿಳಿಯಾದದ್ದು ಹೇಗೆ ಅಂತ ನೋಡೋಣ. ಮೊದಲನೇ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಯುದ್ಧದ ಸನ್ನಿವೇಶ. ರಾಮ ಲಕ್ಷ್ಮಣರ ಸೈನ್ಯ ಲಂಕೆಗೆ ಮುತ್ತಿಗೆ ಹಾಕಿದೆ. ಗೆಲ್ಲಲೇಬೇಕೆಂಬ ಹಠ ರಾವಣನಿಗೆ. ಅದಕ್ಕಾಗಿ ರಾವಣ ಶಾಂತಿ ಜನಾಲಯಕ್ಕೆ ಹೋಗಿ ತಪಸ್ಸಿನಂತೆ ಕಠಿಣವಾಗಿ ಪೂಜೆ ಮಾಡುತ್ತಾನೆ. ಆಗ ಅವನ ಭಕ್ತಿಗೆ ಮೆಚ್ಚಿ ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷವಾಗುತ್ತೆ. ಅದು ಯಮನ ನಾಲಿಗೆಯಂತೆ ಆರ್ಭಟಿಸುತ್ತಾ ರಾವಣನ ಎದುರು ನಿಲ್ಲುತ್ತೆ. ಆದರೆ ಆ ವಿದ್ಯೆ ಒಂದು ಷರತ್ತು ಹಾಕುತ್ತೆ. ರಾವಣ, ನಾನು ನಿನಗೆ ಒಲಿದಿದ್ದೇನೆ, ಆದರೆ ಚರ್ಮದೇಹಧಾರಿಯಾದ ರಾಮ ಮತ್ತು ಚಕ್ರಧರನಾದ ಲಕ್ಷ್ಮಣನನ್ನು ಬಿಟ್ಟು ಉಳಿದವರನ್ನ ಮಾತ್ರ ಕೊಲ್ಲಬಲ್ಲೆ ಅಂತ ಹೇಳುತ್ತೆ. ಆಗ ರಾವಣನ ಪ್ರತಿಕ್ರಿಯೆ ನೋಡಬೇಕು. ಅಯ್ಯೋ, ಮುಖ್ಯವಾದವರೇ ಸಾಯಲ್ಲ ಅಂದ್ರೆ ಹೇಗೆ ಅಂತ ಅವನು ಬೇಜಾರು ಮಾಡ್ಕೊಳ್ಳಲ್ಲ. ಬದಲಿಗೆ ಉಳಿದವರ ಅಳಿವು ನನಗೆ ಏಕೆ, ಆ ರಾಮ ಲಕ್ಷ್ಮಣನನ್ನು ನಾನೇ ನೋಡಿಕೊಳ್ಳುತ್ತೇನೆ ಅನ್ನೋ ಗತ್ತು ತೋರಿಸ್ತಾರೆ. ಇದು ರಾವಣನ ಅತಿಯಾದ ಆತ್ಮವಿಶ್ವಾಸ. ಈಗ ದೃಶ್ಯ 2. ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ರಾವಣ ಅರಮನೆಗೆ ಬರ್ತಾನೆ. ಅಲ್ಲಿ ಅವನ ಪತ್ನಿ ಮಂಡೋದರಿ ಮತ್ತು ಇತರ ಸ್ತ್ರೀಯರು ವೈರಿಗಳ ಭಯದಿಂದ ಕಮರಿದ ಮುಖ ಮಾಡಿಕೊಂಡು ಕೂತಿರುತ್ತಾರೆ. ರಾವಣ ಅವರನ್ನು ಸಮಾಧಾನ ಮಾಡ್ತಾನೆ. ನನ್ನ ಹುಬ್ಬು ಗಂಟಿಕ್ಕಿದರೆ ಸಾಕು, ಆ ವಾನರ ಸೈನ್ಯವನ್ನ ಧೂಳಿಪಟ ಮಾಡ್ತೀನಿ ಅಂತ ಭರವಸೆ ಕೊಡ್ತಾನೆ. ಅಲ್ಲಿಂದ ಅಂತಃಪುರದಿಂದ ಯುದ್ಧಕ್ಕೆ ಹೋಗುವ ಮುನ್ನ ರಾವಣನಿಗೆ ಸೀತೆಯನ್ನು ನೋಡಬೇಕು ಎಂಬ ಆಸೆ ಹುಟ್ಟುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಯುದ್ಧದ ಚಿಂತೆ ಬಿಟ್ಟು ಮನ್ಮಥನ ಹಾಗೆ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ತುಂಬಾ ಕಾತರದಿಂದ ಅಶೋಕವನಕ್ಕೆ ಅಂದರೆ ಪ್ರಮದವನಕ್ಕೆ ಬರ್ತಾನೆ. ದೃಶ್ಯ 3. ಅಶೋಕವನದಲ್ಲಿ ಸೀತೆ ನೆಲದ ಮೇಲೆ ಕುಳಿತಿರುವ ಮತ್ತು ರಾವಣ ಅಲ್ಲಿಗೆ ಬಂದು ನಿಲ್ಲುವ ದೃಶ್ಯ. ರಾವಣನ ಆ ವೈಭವ, ಆ ಗಂಡು ಗಾಡಿಯನ್ನು ನೋಡಿ ಅಲ್ಲಿರೋ ರಾಕ್ಷಸಿಯರು ಸೀತೆಗೆ, ನೋಡು ನಮ್ಮ ಒಡೆಯ ಎಷ್ಟು ಸುಂದರವಾಗಿದ್ದಾನೆ ಅಂತ ತೋರಿಸ್ತಾರೆ. ಆದರೆ ಸೀತೆ ರಾವಣನ ಕಡೆ ಕಣ್ಣೆತ್ತಿಯೂ ನೋಡಲ್ಲ. ಅವಳ ಪಾಲಿಗಂತೂ ರಾವಣನ ಐಶ್ವರ್ಯ, ರೂಪ ಎಲ್ಲವೂ ತೃಣಕಲ್ಪ, ಅಂದರೆ ಒಂದು ಒಣಗಿದ ಹುಲ್ಲಿಗೆ ಸಮಾನ. ಇದು ಸೀತೆಯ ಪ್ರತಿಭಕ್ತಿ. ರಾವಣ ಹತ್ತಿರ ಬಂದು, ನೋಡು ಸೀತೆ, ನನಗೆ ಆ ಬಹುರೂಪಿಣಿ ವಿದ್ಯೆ ಒಲಿದಿದೆ. ಇನ್ನು ನನ್ನನ್ನು ಸೋಲಿಸಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ರಾಮನ ಆಸೆ ಬಿಟ್ಟು ನನ್ನ ರಾಣಿಯಾಗು ಅಂತ ಜಂಬದಿಂದ ಹೇಳ್ತಾನೆ. ಇದನ್ನು ಕೇಳಿ ಸೀತೆ ನಡುಗಿ ಹೋಗ್ತಾಳೆ. ಅಯ್ಯೋ ಪಾಪಿ, ಯುದ್ಧದಲ್ಲಿ ನನ್ನ ರಾಮನ ಪ್ರಾಣ ಇರೋವರೆಗೂ ನಾನು ನಿನಗೆ ದಕ್ಕುವುದಿಲ್ಲ ಎಂದು ಹೇಳಿ ದುಃಖದಿಂದ ತಲೆ ಸುತ್ತಿ ಬಿದ್ದು ಮೂರ್ಛೆ ಹೋಗ್ತಾಳೆ. ದೃಶ್ಯ 4. ಇದೇ ಮುಖ್ಯವಾದ ದೃಶ್ಯ. ಇಲ್ಲಿ ಕತೆ ನಿಜವಾದ ತಿರುವು ಪಡೆದುಕೊಳ್ಳುತ್ತೆ. ಸೀತೆ ಪ್ರಜ್ಞೆ ತಪ್ಪಿ ಬಿದ್ದಾಗ ರಾವಣನಿಗೆ ಒಂದು ಕ್ಷಣ ಆಘಾತವಾಗುತ್ತೆ. ಅವನೊಳಗಿದ್ದ ಕಾಮುಕ ಸತ್ತು ಹೋಗಿ ಮನುಷ್ಯ ಎಚ್ಚರವಾಗ್ತಾನೆ. ಅವನಿಗೆ ಸೀತೆಯ ಮೇಲೆ ಅನುಕಂಪ ಹುಟ್ಟುತ್ತೆ. ಕವಿ ನಾಗಚಂದ್ರನ ಒಂದು ಸುಂದರವಾದ ಸಾಲು ಇಲ್ಲಿದೆ. ಕದಡಿದ ಸಲಿಲಂ ತಿಳಿವಂದದೆ, ಅಂದರೆ ಮೊದಲು ನೀರನ್ನು ಕಲಕಿದಾಗ ಅದು ಹೇಗೆ ಕೊಳಕಾಗಿ ಕಾಣುತ್ತೋ ಹಾಗೆ ರಾವಣನ ಮನಸ್ಸು ಕಾಮದಿಂದ ಕದಡಿ ಹೋಗಿತ್ತು. ಆದರೆ ಈಗ ಸೀತೆಯ ಸ್ಥಿತಿ ನೋಡಿ ಆ ನೀರು ತಾನೇ ತಾನಾಗಿ ತಿಳಿಯಾದಂತೆ ರಾವಣನ ಮನಸ್ಸು ಶುದ್ಧವಾಯಿತು. ಅವನಿಗೆ ವೈರಾಗ್ಯ ಬಂತು. ಅವನು ಅಂದುಕೊಳ್ಳುತ್ತಾನೆ, ಛೇ, ಎಂಥ ಕೆಲಸ ಮಾಡಿದೆ ನಾನು, ಪರಸ್ತ್ರೀಯರನ್ನ ಬಯಸುವುದು ಎಂಥ ಗುಣಹಾನಿ, ಹುಲ್ಲಿಗೆ ಸಮಾನ ಎಂದು ನನ್ನನ್ನು ತಿರಸ್ಕರಿಸಿದ ಈಕೆಯನ್ನ ನಾನು ಬಯಸುವುದೇ ಎಂತಹ ಪಾಪದ ಕೆಲಸ ಮಾಡಿದೆ ಎಂದು ಪಶ್ಚಾತ್ತಾಪ ಪಡುತ್ತಾನೆ. ದೃಶ್ಯ 5. ರಾವಣ ತಲೆ ತೆಗ್ಗಿಸಿ ನಿಂತಿದ್ದಾನೆ. ತನ್ನ ತಪ್ಪಿನ ಅರಿವಾಗಿದೆ. ಈಗ ಆತನಿಗೆ ಮೊದಲು ನೆನಪಾಗಿದ್ದು ತನ್ನ ತಮ್ಮ ವಿಭೀಷಣ. ಅಂದು ವಿಭೀಷಣ ನನಗೆ ಹಿತವಚನ ಹೇಳಿದ್ದ. ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಅಣ್ಣ ಎಂದಿದ್ದ. ಆದರೆ ಕಾಮ ವ್ಯಾಮೋಹದಿಂದ ನಾನು ಅವನನ್ನು ಒದ್ದೋಡಿಸಿದೆ. ಎಂಥ ತಪ್ಪು ಮಾಡಿದೆ ಎಂದು ಸಂಕಟ ಪಡುತ್ತಾನೆ. ನನ್ನ ಕುಲದ ಕೀರ್ತಿ ಹಾಳಾಯಿತು, ಅಪಕೀರ್ತಿ ಬಂತು ಎಂದು ತನ್ನನ್ನು ತಾನೇ ಬೈದುಕೊಳ್ಳುತ್ತಾನೆ. ಉದಾತ್ತ ವ್ಯಕ್ತಿಗಳಲ್ಲಿ ಪ್ರೀತಿ ಅನ್ನೋದು ನೀರಿರಾಗದ ಹಾಗೆ ಶಾಶ್ವತವಾದ ಬಣ್ಣ. ಅದು ಒಮ್ಮೆ ಕೆಟ್ಟರೂ ಮತ್ತೆ ಸರಿಯಾಗುತ್ತದೆ ಅನ್ನೋದಕ್ಕೆ ರಾವಣನೇ ಸಾಕ್ಷಿ. ಈಗ ಕೊನೆಯ ದೃಶ್ಯ, ರಾವಣನ ದೃಢ ನಿರ್ಧಾರದ ದೃಶ್ಯ. ಈಗ ರಾವಣನ ಮನಸ್ಸು ಬದಲಾಗಿದೆ. ಹಾಗಾದರೆ ಅವನು ಕೂಡಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿದ್ನೇ? ಇಲ್ಲ. ಇಲ್ಲಿ ರಾವಣನ ಅಭಿಮಾನ ಅಡ್ಡ ಬರುತ್ತದೆ.
ಅವನು ಯೋಚಿಸುತ್ತಾನೆ, ನಾನೀಗ ಸೀತೆಯನ್ನು ಸುಮ್ಮನೆ ರಾಮನಿಗೆ ಒಪ್ಪಿಸಿದರೆ ಜನ ಏನಂತಾರೆ? ರಾವಣ ಹೆದರಿಕೊಂಡ, ರಾವಣನ ಪರಾಕ್ರಮ ಬೀರತನ ಎಲ್ಲ ವ್ಯರ್ಥವಾಯಿತು ಅಂತಾರೆ. ಅದಕ್ಕೆ ರಾವಣ ಒಂದು ನಿರ್ಧಾರಕ್ಕೆ ಬರ್ತಾನೆ, ನಾನು ಯುದ್ಧ ಮಾಡ್ತೀನಿ, ರಣರಂಗದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅವರನ್ನು ಕಟ್ಟಿ ಹಾಕಿ ತಂದು ಆಮೇಲೆ ನಾನೇ ಸೀತೆಯನ್ನು ಅವರಿಗೆ ಒಪ್ಪಿಸುತ್ತೇನೆ. ಹೀಗೆ ಮಾಡಿದರೆ ನನ್ನ ಪರಾಕ್ರಮವೂ ಉಳಿಯುತ್ತೆ, ಸೀತೆಯನ್ನು ಕೊಟ್ಟಂತೆಯೂ ಆಗುತ್ತೆ ಎಂದು ನಿರ್ಧರಿಸಿ ಅರಮನೆಗೆ ಹೋಗ್ತಾನೆ. ಇದಿಷ್ಟು ಈ ಪದ್ಯದ ಕಥಾಹಂದರ. ಇನ್ನೊಮ್ಮೆ ನೆನಪಿಸಿಕೊಳ್ಳೋಣ. ರಾವಣನ ಬಹುರೂಪಿಣಿ ವಿದ್ಯೆಯ ಸಾಧನೆ, ಆತನ ತಾತ್ಕಾಲಿಕ ಗರ್ವ ಮತ್ತು ಕಾತರತೆ, ಅಶೋಕವನದಲ್ಲಿ ಸೀತೆ ತೋರಿದ ದಿಟ್ಟತನ, ಸೀತೆ ಮೂರ್ಛೆ ಹೋದಾಗ ರಾವಣನಿಗಾದ ಪಶ್ಚಾತ್ತಾಪ, ನಂತರದ ಮನಸ್ಸು ತಿಳಿಯಾದ ಸಂದರ್ಭ, ಅಂತಿಮವಾಗಿ ರಾವಣನ ಅಭಿಮಾನದ ನಿರ್ಧಾರ. ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಸಾಲು ಕದಡಿದ ಸಲಿಲಂ ತಿಳಿವಂದದೆ. ರಾವಣನಿಗೆ ಸೀತೆಯ ಮೂರ್ಛೆ ಕಂಡು ವೈರಾಗ್ಯ ಬಂದ ಸಂದರ್ಭದ ಮಾತು ಅದು. ರಾವಣನ ಮನಃಪರಿವರ್ತನೆ ಹೇಗೆ ಆಯಿತು ಎಂಬ ಪ್ರಶ್ನೆಗೆ ಬಹುರೂಪಿಣಿ ವಿದ್ಯೆಯಿಂದ ಹಿಡಿದು ಸೀತೆ ಮೂರ್ಛೆ ಹೋದಾಗ ಅವನಿಗೆ ಆದ ಪಶ್ಚಾತ್ತಾಪದವರೆಗಿನ ಕತೆ ಮುಖ್ಯವಾಗುತ್ತೆ. ಕೊನೆಗೆ ರಾವಣ ಸೀತೆಯನ್ನು ಹೇಗೆ ಒಪ್ಪಿಸಲು ತೀರ್ಮಾನಿಸಿದ ಅಂದರೆ ಯುದ್ಧದಲ್ಲಿ ಗೆದ್ದು ಒಪ್ಪಿಸಲು ನಿರ್ಧಾರ ಮಾಡಿದ. ಇದು ರಾವಣನ ಅಭಿಮಾನದ ನಿರ್ಧಾರ ಎಂಬುದು ನೆನಪಿರಬೇಕು. ಕೊನೆಯದಾಗಿ ಈ ಕತೆ ನಮಗೆ ಒಂದು ಸಂದೇಶವನ್ನು ನೀಡುತ್ತೆ. ದುಷ್ಟತನ ಹುಟ್ಟಿನಿಂದ ಬರೋದಿಲ್ಲ, ಸಂದರ್ಭದಿಂದ ಬರುತ್ತೆ ಅನ್ನುವುದಕ್ಕೆ ರಾವಣನೇ ಸರಿಯಾದ ಉದಾಹರಣೆ ಎಂಬುದು.